আসলে RCB ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ RCB ಪೇಜಿಂದ. ಸೊ ನಾನು ಮತ್ತು ನನ್ನ ವೈಫ್ ಡಿಸೈಡ್ ಮಾಡಿದ್ವಿ. ಸೊ ಹೋಗೋಣ, ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತೊಗೊಳೋನಿದ್ದೆ ನಮ್ಮದು ಆಫೀಸ್ ವರ್ಕಿಂದ, ಮತ್ತು ಅವಳು ಲೀವ್ ತೊಗೊಳ್ಳೋದಕ್ಕೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತೊಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ. ಅಲ್ಲಿ ನೋಡಿದರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸಿಗೆ. ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದರು. ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ. ಗೇಟ್ ನಂಬರ್ 17 ಅವರು ಅಲ್ಲಿ ಫುಲ್ ಜನ ಇದ್ದರು ಫುಲ್ಲು. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದುಬಿಟ್ರು. ನಿಮ್ಗೆ ಗೊತ್ತಲ್ವ ಲೈಕ್ ಸ್ಟೇಡಿಯಮಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದರು, ಫುಲ್ ನೂಕುನುಗ್ಲಾಯಿತು. ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ, ಅವಳು ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ಲು. ಫುಲ್ ನೂಕುನುಗ್ಲಾಯಿತು, ಜನ ತಳ್ಳಿದ್ರು, ಬಿದ್ದರು, ನನ್ನ ಮೈ ಮೇಲೂ ಬಿದ್ದರು, ಅವಳ ಮೈ ಮೇಲೂ ಬಿದ್ದರು ಫುಲ್ಲು. ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದುಬಿಟ್ಟು ಹೇಳಿದೆ. ನನಗೆ ಸುಮಾರು ಹೊತ್ತು ಆಯಿತು ಅದೇ ಥರ. ನಾನಲ್ಲಿ ಹೆಲ್ಪ್ ನಾನು ಪ್ಲೀಸ್ ತೆಗೀರಿ, ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳಿದೆ. ನನಗೆ ಎಳೆದು ಸೈಡಿಗೆ ಹಾಕಿದರು. ಬಟ್ ನನಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ನನಗೆ. ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ. ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ದರು. ಫುಲ್ ಟ್ರಾಫಿಕ್ ಪೊಲೀಸೆಲ್ಲ ಇದ್ದರು. ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದ ಸ್ಪಾಟಲ್ಲೇ, ಸ್ಟ್ಯಾಂಪೇಡಿಂಗಿಂದ ಎಲ್ಲ ಫುಲ್ಲು. ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು, ಈ ಥರ ಜರ್ಸಿ ಹಾಕಿದ್ರೆ ಅದಕ್ಕಾದ್ರು ಲೇಡೀಸಿಗೆ ನೋಡಿದ್ರೆ ನೀವು ಅಂತ. ಅವರು ಇಲ್ಲ ಅಂತ ಹೇಳಿದರು. ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ. ಅಲ್ಲೊಬ್ಬರು ವೀಡಿಯೋ ಕಳಿಸಿದ್ರು ಇದೇ ಥರ ಜರ್ಸಿ ಹಾಕ್ಕೊಂಡು ಒಬ್ರಿಗೆ ಎತ್ಕೊಂಡು ಹೋಗ್ತಿರೋರಿಗೆ. ಸೊ ಆಮೇಲೆ ಅಲ್ಲಿ ಇನ್ನೊಬ್ಬರಿಗೆ ಅಲ್ಲಿ ಸ್ಟ್ರೇಂಜರಿಗೆ ಕೇಳಿದಾಗ ಅವ್ರು ಹೇಳಿದರು ವೈದೇಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜಲ್ದಿ ಕಳಿಸಿದಾರಂತ. ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೇನಾದ್ರು ಇದ್ದಾರಂತ. ವೈದೇಹಿ ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ, ಈ ಥರ ಯಾರಾದರೂ ಪೇಷಂಟಿಗೆ ಕಳಿಸಿದಾರ ಚಿನ್ನಸ್ವಾಮಿಯಿಂದ ಅಂತ. ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ, ನನ್ನ ಕಸಿನಿಗೂ ಕರೆದೆ, ನನ್ನ ಕಸಿನ್ ಅಣ್ಣನಿಗೆ. ಆಮೇಲೆ ಎಲ್ಲೂ ಯಾವುದೂ ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ. ಅಲ್ಲಿ ಎಷ್ಟು ಸೈಡು ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗಲೇ, ಇವರೇನಂತ. ಹೌದು ಅಂದೆ. ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಹೇಳಿದರು ಲೈಕ್ ಹಾಸ್ಪಿಟ್ಲಿಗೆ ತರೋಕ್ಕಿಂತ ಮುಂಚೆನೇ ಅವರು ಡೆತ್ ಆಗಿತ್ತು ಅಂತ. ಅಂದರೆ ಮೇ ಬಿ ಲೈಕ್ ಸ್ಟ್ಯಾಂಪೇಡಿಂಗ್ ಟೈಮಲ್ಲೇ ಡೆತ್ ಆಗಿತ್ತು ಅಂತ. ಬೆಂಗಳೂರಲ್ಲಿ ಈ ಕ್ರಿಕೆಟ್ ಸೆಲೆಬ್ರೇಷನ್ ನೋಡಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ. ನಮಗೆ ವಿಷಯ ಏನೂ ಗೊತ್ತಿಲ್ಲ ಆಗಿತ್ತು. ಸಂಜೆ ನ್ಯೂಸ್ ನೋಡ್ರಿ, ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಕೇಳಿ ಫೋನ್ ಮಾಡಿದರೆ ಏನು ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ. ಅದರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ನಲ್ಲೇ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಹೋಯ್ತು, ಅಲ್ಲಿ ಸಿಕ್ಕಿದೆ ಇವರಿಗೆ. ನಿಮ್ಮ ಮಗ ಹೇಗಿದ್ದಾರೆ? ಮಗನೂ ಅವ್ರ ಜೊತೆಗಿದ್ದವನೇ. ಅವನು 15 ನಿಮಿಷ ಅನ್ಕಾನ್ಸಿಯಸ್ ಆಗಿದ್ದ. ಒಂದು ಲೇಡೀಸ್ ಯಾರು ಅವನಿಗೆ ಹೇಳೋದು ಈಗ ಸೈಡೇ ಹಾಕಿದ್ದಕ್ಕೆ ಅವನು ಸಿಕ್ಕಿದ್ದ.